ಕಲಬುರಗಿ ನಗರದ ಪತ್ರಿಕಾ ಭವನದ ಸಭಾಂಗಣದಲ್ಲಿ ಇಂದು ಜಿಲ್ಲಾ ಜಂಗಮ ಸಮಾಜದಿಂದ ಸಾಧಕರಿಗೆ ಸತ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರದ ಪತ್ರಿಕಾ ಭವನದ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದ ಅನೇಕ ಮುಖಂಡರು ಭಾಗಿಯಾಗಿದ್ದರು. ಕಾರ್ಯಕ್ರಮ ಉದ್ದೇಶಿಸಿ ಶ್ರೀಗಳು ಮಾತನಾಡಿ, ಜಂಗಮ ಸಮಾಜ ಎಲ್ಲರನ್ನೂ ಒಗ್ಗೂಡಿಸುವ ಸಮಾಜ. ಇದು ಈ ಸಮಾಜ ಆರ್ಥಿಕ ಒತ್ತಡದಲ್ಲಿದೆ ಎಂದು ಹೇಳಿದರು. ಏಕೈಕ ಸಮಾಜ ಯಾವುದಾದ್ರೂ ಇದ್ರೆ ಅದು ಜಂಗಮ ಸಮಾಜ. ಜಂಗಮ ಸಮಾಜ ಈ ಸಮಾಜದ ಬಳಿ ಒಂದನ್ನ ನಾವು ಮೆಚ್ಚಿಕೊಳ್ಳುವಂಥದ್ದು ಬಹಳ ದೊಡ್ಡ ಗುಣ ಈ ಜಂಗಮ ಸಮಾಜದಲ್ಲಿ ಅದ. ಯಾಕೆ ಹೇಳ್ಬೇಕಾಗ್ಯದ ನಾ ಈ ಮಾತಂತಂದ್ರೆ, ಹಿರಿಯರಾಗಿರ್ತಕ್ಕಂಥ ಸಮಾಜದ ಹಿರಿಯರಾಗಿರುವಂತ ನಮ್ಮ ಪಾಟೀಲ್ ಜಿ ಅವರು ಅದಾರ, BG ಪಾಟೀಲ್ ರವರೇ, ಜೊತೆಯಲ್ಲಿ ಅಲ್ಲಪ್ರಭು ಪಾಟೀಲ್ ರವರೇ, ಅದರ ಜೊತೆಯಲ್ಲಿ ಸಮಾಜದ ಹಿರಿಯರಾಗಿರುವಂತಹ ಶರಣಕುಮಾರ ಮೋದಿ ಅವರದಾರ. ಸುಮಾರು ವರ್ಷಗಳಿಂದ ಇವತ್ತಿನ ತನ ಈ ವೀರಶೈವ ಲಿಂಗಾಯತ ಸಮುದಾಯಕ್ಕ, ಈ ಕರ್ನಾಟಕ ರಾಜ್ಯಕ್ಕ ಏನಾದರೂ ಅನ್ನ, ಆಶ್ರಯ, ವಿದ್ಯೆ ಏನಾದರೂ ಕೊಟ್ಟಿದೆ ಆದ್ರೆ ಅದು ಜಂಗಮ ಸಮಾಜ ಕೊಟ್ಟಿದೆ ಅಂತಕ್ಕಂಥದ್ದು ನಾವು ಇವತ್ತು ಯಾವತ್ತೂ ಮರೆಯಲ್ಲ. ಅಂತ ಜಂಗಮ ಸಮಾಜಕ್ಕೆ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಕಷ್ಟದಲ್ಲಿರ್ತಕ್ಕಂಥ ಬಹಳಷ್ಟು ಜಂಗಮ ಶ್ರೀಮಂತ ಸಮಾಜ ಅಲ್ಲದು, ಬಹಳಷ್ಟು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜ ಯಾವುದಾದ್ರೂ ಇದ್ರೆ ಅದು ಜಂಗಮ ಸಮಾಜ ಅಂತ ಹೇಳ್ಬೇಕಾಗ್ತದೆ. ಯಾಕಂತ ಕೇಳಿದ್ರೆ ಈ ಸಮಾಜದ ಕಡೆ ಯಾರು ತಿರುಗಿ ನೋಡಿಲ್ಲ. ಯಾಕೆ ನೋಡಿಲ್ಲ ಅಂದ್ರೆ ನೀವು ಕೇಳಿಲ್ಲ. ನೀವೇನು ಕೇಳಿರ ಅಂದ್ರೆ ಬೆಳಿಗ್ಗೆ ಹೋದ ಕೂಡಲೇ ಒಂದು ಮುಟ್ಟಿಗೆ ಹಿಟ್ಟು ಕೇಳಿರ, ಅದಕ್ಕೆ ಬಿಟ್ಟರೆ ಇನ್ನೊಂದು ಈ ಸಮಾಜಕ್ಕೆ ಯಾರು ಏನು ಕೇಳಿಲ್ಲ. ಆ ಒಂದು ಮುಟ್ಟು ಹಿಟ್ಟಿಗೆ ಒಳಗ ಇಡೀ ನಿಮ್ಮ ಬದುಕನ್ನು ಸಾಗಿಸಿರಿ ನೀವು. ಆ ಒಂದು ಮುಟ್ಟಿಗೆ ಹಿಟ್ಟು ನಿಮಗಾಗಿನೂ ನೀವು ಇಟ್ಟುಕೊಂಡಿಲ್ಲ. ಜಂಗಮದ ಜೋಳಿಗೆ ಹೆಂಗದ ಅಂತಂದ್ರೆ, ಕರೆದು ತಂದು ತಿರುಗಿ ತಂದು ಕರೆದು ಉಣ್ಣುವಂತ ಸಮಾಜ ಈ ಜಂಗಮ ಸಮಾಜ. ಆ ಒಂದು ಮುಟ್ಟಿಗೆ ಹಿಟ್ಟನ್ನು ತಂದು ತನ್ನ ಬದುಕಿನ ಜೊತೆಯಲ್ಲಿ ಇನ್ನೊಬ್ಬರನ್ನ ಪ್ರಸಾದವನ್ನು ಆಯೋಜನೆ ಮಾಡ್ಯಾರಂದ್ರೆ ಅಲ್ಲಪ್ರಭು ಪಾಟೀಲ್ ಅವರು ಗಮನ ಹರಿಸ್ಬೇಕು. ಯಾಕಂದ್ರೆ ಅವರು ಜಂಗಮ ಪ್ರೇಮಿಗಳದಾರ, BG ಪಾಟೀಲ್ ಜಂಗಮ ಪ್ರೇಮಿಗಳದಾರ. ಈ ಜಿಲ್ಲೆ ಒಳಗೆ ಬಹಳಷ್ಟು ಬಡತನದಕ್ಕಿಂತ ಕೆಳಗಿರುವಂತ ಜಂಗಮ ಸಮಾಜ ಇದೆ ಈ ಜಿಲ್ಲೆ ಒಳಗೆ. ಒಪ್ಪತ್ತಿನ ಊಟಕ್ಕೂ ಗತಿ ಇಲ್ಲದಂತ ಜಂಗಮರು ಬಹಳಷ್ಟು ಜನ ಅದಾರೆ. ನಂತರ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಮಾತನಾಡಿ, ಜಂಗಮ ಸಮಾಜದ ಎಲ್ಲರೂ ನಮ್ಮ ಗುರುಗಳು. ನಾವು ಅವರ ಶಿಷ್ಯರು. ಗುರುಗಳ ಕೆಲಸ ಮಾಡಲೇಬೇಕು. ಅವರಿಗಾಗಿ ನಾವು ಅವರ ಹತ್ತಿರ ಸ್ಥಳದ್ದರೆ ಮನೆಗಳನ್ನು ಸರಕಾರದಿಂದ ಮಂಜೂರು ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದರು. ಪೂಜ್ಯ ಶ್ರೀ ಡಾಕ್ಟರ್ ಚತುಸ್ತರ ಬ್ರಹ್ಮೇಶ್ವರ ಶಿವಾಚಾರ್ಯರ ಪಾದಗಳಿಗೆ ನಮಸ್ಕರಿಸಿ, ಈ ಸಮಾರಂಭದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಗುರುಪಾಸರಿಂದ BG ಪಾಟೀಲ್, ಶರಣಕುಮಾರ್ ಮೋದಿ ಅವರೇ, ಪೂಜ್ಯ ಮಹಾಪೌರರಾಗಿರ್ತಕ್ಕಂಥ ಯಲ್ಲಪ್ಪ ನಾಯ್ಕೋಡಿ ಅವರೇ, ಅಧ್ಯಕ್ಷರು ಕಲಬುರಗಿ ನಗರಾಭಿವೃದ್ಧಿಯ ಬಸನ್ ಅಲ್ಲಂಖಾನ್ ಅವರೇ, ಶಾಂತಾಬಾಯಿ ಹಾಲ್ಮಠ್ರವರೇ, ರುಂಡ ಪ್ರಸಂತ್ ಅವರೇ, ಪ್ರಶಾಂತ್ ಬಿಜಾಸ್ಪುರ್ ಅವರೇ, ಶಿವಾನಂದ ಸ್ವಾಮಿ ಅವರೇ, ಮಹೇಶ್ವರ ಶಾಸ್ತ್ರಿಗಳೇ, ಭದ್ರಯ್ಯ ಸಾಲಿಮಠ್ ಅವರೇ, ಸತೀಶ್ ದಿಗಾಂಬರ್ ಅವರೇ, ಮತ್ತು ವೇದಿಕೆ ಮೇಲೆ ವಿಶೇಷವಾಗಿ ಸತ್ಕಾರ ಮಾಡಿದ ಸಿದ್ಧಲಿಂಗಯ್ಯ ಸ್ವಾಮಿ ಮಲ್ಕೂಡ್ರವರೇ, ಮತ್ತು ನಮ್ಮ ಸೋಮಶೇಖರ್ ಹಿರೇಮಠ ಅವರೇ, ನಾಗಲಿಂಗಯ್ಯ ಅವರೇ, ಶಿವಾನಂದ ಮಠಪತಿ ಅವರೇ, ನಾಗಭೂಷಣ್ ಅವರೇ, ಅನ್ನಪೂರ್ಣ ಹಿರೇಮಠ ಅವರೇ, ಶ್ರೀಮತಿ ಶರಣಮ್ಮ ಹಿರೇಮಠ ಅವರೇ, ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರೇ, ಈ ಸಮಾರಂಭದಲ್ಲಿ ಭಾಗವಹಿಸುತ್ತಾರೆ ಮತ್ತು ವಿಶೇಷವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗಳಿರ್ತಕ್ಕಂಥ ಎಲ್ಲ ಸನ್ಮಾನಿತರೆ, ನಾವೆಲ್ಲರೂ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ. ನನಗೆ ಬೇರೆ ಕಾರ್ಯಕ್ರಮಗಳಿದ್ದ ಕಾರಣ ತಡವಾಗಿ ಬಂದಿದ್ದೇನೆ, ದಯಮಾಡಿ ಕ್ಷಮಿಸಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಪೂಜ್ಯ ರೇಣುಸಿದ್ಧ ಶಿವಾಚಾರ್ಯರು ಈ ಸಮಾಜದ ಬಗ್ಗೆ ಮತ್ತು ಸಮಾಜ ಎಷ್ಟು ಕಷ್ಟದಲ್ಲಿದೆ, ಯಾವ ರೀತಿ ಇದೆ ಅಂತಕ್ಕಂಥ ಸವಿಸ್ತಾರವಾದಂಥ ವಿಚಾರಗಳನ್ನು ಕೂಡ ಮುಂದಿಟ್ಟಿದ್ದಾರೆ. ಬೇಡಿಕೆಗಳು ಬಹಳ ಸಮಂಜಸವಾಗಿರ್ತಕ್ಕಂಥ ಬೇಡಿಕೆಗಳು ಹಂತಗಳಲ್ಲಿ ಮಾತನಾಡಬೇಕಾಗ್ತದೆ. ಸಮಾಜದ ವತಿಯಿಂದ ಬಂದರೆ ನಾನು ಸ್ವತಃ ಮುಂದಾಳತ್ವ ವಹಿಸಿಕೊಂಡು ಮೇಯರ್ ಅವರು, ನಾವು, ಮೋದಿಯವರು ಎಲ್ಲರೂ DC ಅವರ ಹತ್ತಿರ ಹೋಗಿ
ಮನಸ್ಸು ಮಾಡ್ತಾರಂದ್ರೆ ಸಿಟ್ಟು ಬರ್ತದೆ. ಸುಮ್ಮನೆ ಆಗ ಮಾತಾಡೋ ಮುಖ್ಯ. ಆಗ ಮಾತಾಡಿ ನಾಳೆ ಹಂಗೆ ಹೇಳಿ ಬೇಡ. ಜಾಗ ಕೊಡೋದು ಒಂದು ಸಮಾಜಕ್ಕೆ ಕೊಟ್ಟು 100 ಹೇಳೋದು ಹಂಗಲ್ಲದು. ಅರಣ್ಯ ಮಂತ್ರಿ ಸರ್ಕಾರ ಏನಪ್ಪ ಅಂದ್ರೆ ಜಾಗ ತಗೊಳ್ಬೇಕು, ಕೊಡ್ಬೇಕು. ನಮ್ಗೆ ಒಂದು ಕಾಮನ್ ಆಗಿ ಒಂದೇ ಸಮಾಜಕ್ಕೆ ಅಂತಲ್ಲ, ಒಂದು 50 ಎಕರೆ ಜಮೀನು ಏನಪ್ಪ ಅಂದ್ರೆ ತಗೊಳ್ಬೇಕಂತ ಆಶ್ರಯ ಸಮಿತಿಯವ್ರ ಮುಂದೆ ನಮಗೂ ಬೇಡಿಕೆ ಇದೆ. ನಾವು ಎಲ್ಲ ಕೂಡ ಒಂದ್ಸಲ ಮಾತನಾಡಿದ್ವಿ. ಕಾಲಿಗೆ ಗಂಟಿ ಕಟ್ಕೊಂಡು ಕೈಯಾಗ ಧೂಳು ಹಿಡ್ಕೊಂಡು ಬಡಿಗೆ ಹಿಡ್ಕೊಂಡು ಕೈಯಾಗ ಏನಪ್ಪ ಗಂಟಿ ಬಾರಿಸ್ಕೊಂಡು ಮನೆಗೆ ಹೋಗಿ 7 ರೂಪಾಯಿ ಅಂತೇಳಿ ಮನ್ಯಾಗ ಹೋಗಿ ಹೊರಗಿನ ಮಠ, ತಗ್ಗಿನ ಮಠ, ಮ್ಯಾಲಿನ ಮಠ, ಹಿರೇಮಠ ಇವೆಲ್ಲ ಸ್ವಾಮಿಗಳು ಏನಪ್ಪ ಅಂದ್ರೆ ಮಠಾಧೀಶರು ಮನೆಗೆ ಹೋಗಿ ಹಬ್ಬಿಸಿ ನ್ಯಾಯ ಕಟ್ಕೊಂಡು ಹೋಗಿ ಹೊರಗೆ ಹೋಗ್ತಿದ್ರು. ಅಲ್ಲಿ ಮನ್ಯಾಗ ಏನು ಸಮಸ್ಯೆ ಅಲ್ಲ ಅಂತ ಕೇಳ್ತಿದ್ರು. ಜಗಳ ಆಡಿದ್ರೆ ಮಂದಿ ಮಠಕ್ಕೆ ಬರ್ರಿ ಅಂತ ಹೇಳಿ ಬಗೆಹರಿಸ್ತಿದ್ರು. ಇಂತೆಲ್ಲ ದೊಡ್ಡ ಸಮಾಜ ಕೊಡುಗೆ ಕೊಟ್ಟಿರ್ತಕ್ಕಂಥ ಜಂಗಮ ಸಮಾಜ. ಇದ್ರಾಗೆ ಏನೇ ಮಾತಿಲ್ಲ, ಇದ್ರಾಗೆ ಏನೇ ಪ್ರಶ್ನೆ ಇಲ್ಲ. ಮತ್ತು ಯಾವುದೇ ರೀತಿಯಿಂದ ಬಹಳಷ್ಟು ಜನ ಶ್ರೀಮಂತರಿದ್ದಾರೆ, ಕೆಲವೇ ಶ್ರೀಮಂತರಿದ್ದಾರೆ, ಬಹಳಷ್ಟು ಜನ ಬಡವರು ಜಾಸ್ತಿ ಇದ್ದಾರೆ ಅಂತಕ್ಕಂಥದ್ದು ಬಹಳ ಸತ್ಯವಾಗಿರ್ತಕ್ಕಂಥದ್ದು. ಇವರಿಗೆ ಮನೆಗಳ ಅವಶ್ಯಕತೆ, ಜಾಗ ಇದ್ದವ್ರು ಮನೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬಹುದು. ನಾನು ಯಾರ ಮನೆ ಹೋಗ್ಲಾರ್ದ ಮನೆಗಳು ಬಂದಾಗ ಯಾರು ಜಾಗ ಅದ ಅವ್ರಿಗೆ ಅಲ್ಲಿ ಮಾತ್ರ ಮನೆಗಳು ಕೊಡ್ತಕ್ಕಂಥದ್ದು. ನಮ್ಮ 28 ಹಳ್ಳಿಯಲ್ಲಿ ಎಲ್ಲಿ ಬರ್ತಾವ ಅಲ್ಲಿ ಯಾರಿಗೆ ಏನಪ್ಪ ಬಂದ್ರೆ ಯಾರಿಗೆ ಮನೆ ಇಲ್ಲ ಅವ್ರಿಗೆ ಮನೆ ಕೊಡ್ತಕ್ಕಂಥದ್ದು ನನ್ನ ಕೈಗಲ್ಲ. ಇದು ಇದಕ್ಕೇನಪ್ಪ ಅಂದ್ರೆ ಅವ್ರು 100% ಕೊಟ್ಟಿಲ್ಲ. ಅದ್ರಾಗೆ ನೀವು ಲಿಸ್ಟ್ ಕೊಟ್ಟಂದ್ರೆ ಅವ್ರಿಗೆ ಮನೆ ಕೊಡ್ತಕ್ಕಂಥ ಕೆಲಸ ಮಾಡಿ ಈ ಜಾಗ ಕೇಳ್ತಕ್ಕಂಥದ್ದು ನಾವು ನೀವು ಸೇರಿ ಹೋಗಿ ಜಿಲ್ಲಾಧಿಕಾರಿಗಳು ಕೊಟ್ಟು ಉಸ್ತುವಾರಿ ಮಂತ್ರಿಗಳಿಗೆ ಭೇಟಿಯಾಗಿ ಇಲ್ಲಿ ಬಹಳ ಅವಶ್ಯ ಅದ ಮನೆಗಳದು ಅಂತೇಳಿ ಎಲ್ಲರೂ ಕೂಡಿ ಪ್ರಯತ್ನ ಮಾಡೋಣ. ತಾವೇನು ಬೇಡಿಕೆಗಳಿದ್ರಿ ತಮ್ಮ ಜೊತೆಗೆ ನಾನು ಯಾವತ್ತೂ ಕೂಡ ಇರ್ತೀನಿ. ತಮ್ಮ ಧ್ವನಿಯಾಗಿ ಏನು ಬಂದ್ರೆ ಸರ್ಕಾರದ ಗಮನ ಸೆಳೀತಕ್ಕಂಥ ಕೆಲಸ ನಾವು ಮಾಡ್ತೀನಿ ಅಂತಕ್ಕಂಥ ಮಾತನ್ನ, ಮತ್ತು ಯಾವಾಗಲೂ ಕೂಡ ನಾನು ಕೂಡ ಸದ್ಗುರು ರೇಣುಕಾಚಾರ್ಯರ ಪರಮ ಭಕ್ತರಾಗಿದ್ದೀನಿ. ನಾವೇನು ಬೇರೆ ಇಲ್ಲ. ನಾವು ರೇಣುಕಾಚಾರ್ಯರ ಭಕ್ತರು, ನೀವು ರೇಣುಕಾಚಾರ್ಯರ ಭಕ್ತರು. ನಮ್ಮ ಗುರುಗಳು ನೀವು ಇದ್ದೀವಿ. ನಮ್ಮ ಗುರುಗಳು ಸೇವೆ ಮಾಡ್ತಕ್ಕಂಥದ್ದು 3 ಗುಣ ಹೇಳಿದ್ರೆ ಅವರು ಮುಟ್ಟಿಸ್ಬೇಕಂತ ಹೇಳಿ. ಗುರುವಿನ ಋಣನೂ ಅದ್ರಾಗ ಗುರುವಿನ ಋಣ ಮುಟ್ಟಿಸ್ಬೇಕಾದ್ರೆ ಈ ಕೆಲಸ ಹೊಸ ಸೇರಿಸ್ಲಾಕ. ನಾವೆಲ್ಲ ಗುರುವಿನ ಋಣ ಆಟ ಇಟ್ಟು ಹೋಗ್ಬೇಕಂದವ್ರಲ್ಲ. ಸಮಾಜದ ಋಣ, ಗುರುವಿನ ಋಣ ಇವೆಲ್ಲ ಮುಟ್ಟಿಸ್ತಕ್ಕಂಥ ಆಶೀರ್ವಾದ ಮಾಡ್ತಕ್ಕಂಥದ್ದು ನಿಮ್ಮ ಕೈಗೆಲ್ಲ ಈ ಶಕ್ತಿ ಕೊಡ್ತಕ್ಕಂಥದ್ದು. ಅದನ್ನು ಆ ಶಕ್ತಿನೂ ತಾವೇ ಕೊಡ್ಬೇಕಂತ ಹೇಳಿ ನಮಗೆಲ್ಲ ಹೇಳಿದ್ರಿ. ಮೋದಿಜಿ ನಮ್ಗೆ, ಮೇಯರ್ ಅವ್ರಿಗೆ ಮತ್ತು ಮಜರ್ ಖಾನ್ಗ, BG ಪಾಟೀಲ್ರಿಗೆ ಅದೇ ಆ ಸರ್ಕಾರದಾಗೆ ಕೆಲಸ ಮಾಡ್ತಕ್ಕಂಥ ಆಶೀರ್ವಾದ ಶಕ್ತಿ ನಿಮ್ಗೆ ಇರಲಿ ಅಂತ ನಮ್ಗೆ. ಯಾಕಂದ್ರೆ BG ಪಾಟೀಲ್ ಸರ್ಕಾರ ಇದ್ದಾಗ ಮಾಡಿ ಪಾಪ ಅವ್ರು ಮಾಡಿದ್ರೆ ಈ ನಮ್ಗೆ ಅಷ್ಟು ಕೊಡಿರುತ್ತೆ. ಅದಕ್ಕೆ ದಯಮಾಡಿ ಸಮಸ್ಯೆಗಳಿವೆ ಇಲ್ಲಂತಲ್ಲ. ಇದು ಸಮಸ್ಯೆ ಏನಪ್ಪ ಅಂದ್ರೆ ಯಾವುದೇ ರೀತಿಯಿಂದ ಬಗೆಹರಿಸ್ತಕ್ಕಂಥ ಎಲ್ಲರೂ ಸೇರಿ ಪ್ರಯತ್ನ ಮಾಡಿದ್ರೆ ಅದು ಒಬ್ಬನಿಂದ ಆಗಲ್ಲ. ಸರ್ಕಾರದ ಅಂತ ಹೇಳಿ ಎಲ್ಲರೂ ನನ್ನ ತಿಳಿ ಮೇಲೆ ಇಟ್ಟರೆ ಆಗಂಗಿಲ್ಲ. ಅದು ಎಲ್ಲರೂ ಸೇರಿ ಏನಪ್ಪ ಅಂದ್ರೆ ಕಲ್ತು ಮಾಡಿದ್ರೆ ಆಗ್ತದೆ ಕೆಲಸ. ಆಗ್ಲಾರ ಕೆಲಸ ಯಾವುದಿಲ್ಲ. ಎಲ್ಲರೂ ಸೇರಿ ಮಾಡೋದಂತ ವಿಚಾರವನ್ನ ಇಲ್ಲಿ ಸಭೆಯಲ್ಲಿ ಮಂಡಿಸಿ ನನಗೆ ಕರೆಸಿ ಸನ್ಮಾನಿಸಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಡಿ. ಇವತ್ತು ನಮ್ಮ ಜೀವವಾಗಿ ಸಮಾಜದ ಸಮಯನೂ ಇವತ್ತಿದೆ. ಇನ್ನೊಂದು ಸರ್ಕಾರಿ ನೌಕರಿ ಎಲ್ಲರೂ ಬ್ಯಾಂಕಿನ ಸಭೆನೂ ಇವತ್ತಿದೆ. ಕನಕದಾಸನ ಜೀವನ ಅದನ್ನು ಇವತ್ತೇ ಇದೆ. ಒಂದು ಉರ್ದು ಸಮ್ಮೇಳನ ಕೂಡ ಹೀಗಾಗಿ ಏನಪ್ಪ ಅಂದ್ರೆ ಕೆಲಸದ ಒತ್ತಡದಲ್ಲಿ ತೊಂದರೆ ಆಗಿದೆ. ದಯಮಾಡಿ ನಾನು ಇಲ್ಲಿಂದ ನಿರ್ಗಮ. ಈ ಸಂದರ್ಭದಲ್ಲಿ ಅನೇಕ ರಾಜಕೀಯ ನಾಯಕರು, ಜಂಗಮ ಸಮಾಜದ ಮುಖಂಡರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ನ್ಯೂಸ್ ಕನ್ನಡ, ಕಲಬುರಗಿ.